वाल्मिकी समाजाचा अपमान करणाऱ्या माजी खासदार रमेश कत्ती यांना तात्काळ अटक करावी अशी मागणी करत सोमवारी वाल्मिकी समाजाने भव्य आंदोलन करून निषेध व्यक्त केला। बेळगावच्या चन्नमा चौकात आंदोलनकर्त्यांनी रमेश कत्ती यांच्या विरोधात घोषणाबाजी करत त्यांचा फोटो उचलून निषेध व्यक्त केला आणि न्याय मिळावा अशी मागणी केली। माजी खासदार रमेश कत्ती यांनी नायक समाजाचा अपमान केल्याने त्यांना अटक करावी अशी सर्वांची एकमुखी मागणी होती। प्रदर्शनादरम्यान मानवी साखळी तयार करून आंदोलनकर्त्यांनी प्रादेशिक आयुक्तांना निवेदन दिले। ಇವತ್ತು ನಾವು ಇದನ್ನ ಸ್ಟ್ರೈಕ್ ಮಾಡೋ ಕಾರಣ ಏನಂದ್ರೆ ರಮೇಶ್ ಕತ್ತಿ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟರು ನಮ್ಮ ವಾಲ್ಮೀಕಿ ಸಮಾಜದ ಬಗ್ಗೆ ಅಗದಿ ಅವಾಜ್ ಶಬ್ದದಿಂದ ಮಾತಾಡಿದಾನೆ ಸುಳ್ಳು ಮಗ ಅವನು। ಹೀಗಾಗಿ ನಾವೆಲ್ಲ ಕೂಡಿ ಒಂದು ಏನು ಮಾಡಿದ್ವು ಅಂದ್ರೆ ನಾವು ಏನು ಮಾಡ್ತೇನೋ ನಮ್ಮ ನಾಯಕರಿಗೆ ಗೊತ್ತಿಲ್ಲ। ಮುಂದಿನ ಅಂದದ್ದು ನಾವು ಸಾಕ್ಷಿ ಸಮೇತ ಅದ್ರಲ್ಲ ಅಲ್ಲೇ ಒಳಗಡೆ ನಮ್ಮ ದೋಸ್ತರು ಅದಾರು ಎಲ್ಲ ಅದಾರು। ಲಿಂಗಾಯತರ ನಾಯಕರು ನಾವು ವಾಲ್ಮೀಕಿ ಸಮಾಜ ಬಾಂಧವರು ಎಲ್ಲ ಕೂಡಿ ಒಂದು ಅಣ್ಣತಾಮ್ರ ಥರ ಇನ್ನೂ ಮಠ ಬಂದಿದ್ದೀವಿ ನಾವು। ಅದನ್ನು ಜಾತಿ ವಿಷಯವನ್ನು ಬಿತ್ತಿ ಜಾತಿಯಾಗಿ ಹೊಡೆಯುತ್ತಾ ಇದ್ದಾನೆ ನಾವು ರಮೇಶ್ ಕತ್ತಿಯವರು। ಈಗಾಗಲೇ ರಾಜಕೀಯವಾಗಿ ಅವನು ಮನೆಯಲ್ಲಿ ಕೂತಿದ್ದಾನೆ। ಇನ್ನು ನಾನು ರಾಜಕೀಯ ಬರ್ಬೇಕಂದ್ರೆ ನಮ್ಮ ಲಿಂಗಾಯತನ ತೊಗೊಂಡು ನಾನು ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಮಾಡ್ತಾ ಇದ್ದಾನೆ ಅವನು। ನಮ್ಮ ನಾಯಕ ಸಮಾಜನೂ ನಮ್ಮ ಲಿಂಗಾಯತ ಅಣ್ಣತಾಮ್ರನೂ ಬೇರೆ ಬೇರೆ ಮಾಡ್ತಾ ಇದ್ದಾನೆ। ಅದು ನಮ್ಮ ಲಿಂಗಾಯತರ ಅಣ್ಣತಾಮ್ರ ತಿಳ್ಕೊಬೇಕು, ನಮ್ಮ ವಾಲ್ಮೀಕಿ ಅಣ್ಣತಾಮ್ರ ತಿಳ್ಕೊಬೇಕು। ಅವನ ಮಾತಿಗೆ ಏನೋ ಕಿವಿಗೊಡ್ದಾನೆ ನಾವು ಹಿಡಿದು ಸಹ ಹೆಂಗೆ ಬಂದಲ್ಲ ಅಣ್ಣತಾಮ್ರ ಥರ ಅದೇ ಥರನೇ ಹೋಗ್ತೀವಿ। ಆದರೆ ರಮೇಶ್ ಕತ್ತಿಯವ್ರಿಗೆ ನಾವು ಬುದ್ಧಿ ಕಲಿಸ್ತೀವಿ। ರಾಜಕೀಯವಾಗಿ ಯಾವುದೋ ಹಳ್ಳಿಗೆ ಬಂದರೂ ಅವ್ನು ಬಹಿಷ್ಕಾರ ಹಾಕೋ ಮೂಲಕ ಅವ್ನು ರಾಜಕೀಯದಿಂದ ದೂರ ಇಡೋ ಪ್ರಯತ್ನ ಅಂತ ನಮ್ಮ ನಾಯಕ ಸಮಾಜ ಅವ್ರು ಮಾಡೇ ಮಾಡ್ತೀವಿ। ಇವತ್ತು ಸ್ಟ್ರೈಕ್ ಮಾಡಕ್ಕೆ ಬಂದ್ವಿ ಚನ್ನಮ್ಮ ಸರ್ಕಲ್ಕ್ಕೆ। ಇನ್ನು ಮುಂದೆ ಏನು ಮಾಡ್ತೇವೆ ನಾವು ಅಣ್ಣತಾಮ್ರ ಮಾತಾಡ್ಕೊಂಡು ನಾವು ಮಾಡ್ತೀವಿ। ಅದೇನು ಮಾಡ್ತೀವಿ ಅಂತ ನಾವು ಹೇಳಕ್ಕೆ ಬರಲ್ಲ ಬಹಿರಂಗವಾಗಿ। शेखर कालेरे अंदे। वाल्मिकी समाजाचे नेते सुरेश गव्हर्नर म्हणाले की बेडर समाजाचा झालेला अपमान आम्ही सहन करणार नाही। ಎಲ್ಲರೂ ಗೊತ್ತಿರುವಂತ ವಿಚಾರ ಏನು ಒಂದು ಈ ಹುಕ್ಕೇರಿ ತಾಲೂಕಿನ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಯಾವ ರೀತಿ ನಾಯಕ ಸಮುದಾಯವನ್ನು ಕಾಣ್ತಾ ಇದ್ದಾರೆ ಅನ್ನೋದನ್ನು ನಿನ್ನೆ ಬಹಿರಂಗವಾಗಿ ಅವರ ಕರಾಳ ಮುಖವನ್ನು ಇಡೀ ರಾಜ್ಯದ ಜನತೆ ಮುಂದೆ ತೋರಿಸಿದರು। ಯಾಕಂದರೆ ವಾಲ್ಮೀಕಿ ನಾಯಕ ಸಮುದಾಯದ ಬೇಡ ಅನ್ನೋ ಪದವನ್ನು ಬೇಡರ ಸಮುದಾಯದ ಒಂದು ಪದವನ್ನು ಬಳಸಿ ಒಂದು ಅತಿ ಕೆಟ್ಟದಾಗಿ ಒಂದು ಭಾಷೆಯನ್ನು ಉಪಯೋಗಿಸಿದ್ದಾರೆ। ಅದನ್ನು ನಮಗೆ ಹೇಳೋಕ್ಕೆ ಕೂಡ ಮನಸ್ಸಾಗೋಂಗಿಲ್ಲ। ಇಂಥ ಒಬ್ಬ ಸಂಸದ ಸರ್ವ ಸಮುದಾಯದ ನಾಯಕನಾಗಿ ಯಾವ ರೀತಿ ಇರಬೇಕು, ಇನ್ನೊಂದು ಸಮುದಾಯವನ್ನು ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನು ತಾ ಕಲಿಬೇಕು। ಈ ರೀತಿ ಅವಮಾನಕಾರಿ ಹೇಳಿಕೆಯನ್ನು ನೀಡಿ ಇಡೀ ರಾಜ್ಯದ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಹಾಗೂ ಸರ್ವ ಸಮುದಾಯಕ್ಕೆ ಕೂಡ ಅವರು ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ। ಇವತ್ತು ಅಂಥ ಒಂದು ಪ್ರಕರಣವನ್ನು ಖಂಡಿಸಿ ಅವರ ಹೇಳಿಕೆಯನ್ನು ಖಂಡಿಸಿ ನಿನ್ನೆ ರಾತ್ರಿ ನಾವು ಬೆಳಗಾವಿ ಕ್ಯಾಂಪ್ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯಲ್ಲಿ ಅಟ್ರಾಸಿಟಿ ಕಾಯ್ದೆಯಡಿ ಏನು ಜಾತಿ ನಿಂದನೆ ಪ್ರಕರಣ ಕಾಯ್ದೆಯಡಿ ಅವರನ್ನ ಮೇಲೆ ಪ್ರಕರಣ ದಾಖಲಿಸಿ ಅವ್ರನ್ನು ಬಂಧಿಸಬೇಕು ಮತ್ತು ಯಾವುದೇ ರೀತಿ ಕೂಡ ಅವರಿಗೆ ಜಾಮೀನು ಮಂಜೂರು ಆಗಬಾರ್ದು। ಅವ್ರು ಬಂಧಿಸೋವರೆಗೂ ನಮ್ಮ ಸಮುದಾಯ ನಿರಂತರವಾಗಿ ಎಲ್ಲ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಉಗ್ರದ ಹೋರಾಟವನ್ನು ಮಾಡ್ತೀವಿ। ಮಾನ್ಯ ರಮೇಶ್ ಕತ್ತಿ ಅವರೇ, ನಿಮ್ಮ ನಿಜವಾಗಲೂ ಏನಾದರೂ ಒಂದು ಒಳ್ಳೆಯ ಮನಸ್ಥಿತಿ ಅನ್ನೋದಿದ್ರೆ, ನಿಮ್ಮಲ್ಲಿ ಸ್ವಾಭಿಮಾನ ಅನ್ನೋದಿದ್ರೆ, ನೀವು ನಿಜವಾಗಲೂ ಮನುಷ್ಯ ಆಗಿದ್ರೆ ಸಮುದಾಯಕ್ಕೆ ನೀವೇನು ಈ ರೀತಿ ಅಗೌರವ ತರೋದು ಕೆಲಸವನ್ನು ಮಾಡಿದ್ದೀರಿ। ನೀವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೂ ನೀವು ನಮ್ಮ ಸಮುದಾಯದ ಒಂದು ಜನರ ಒಂದು ಬೆಂಬಲ ಇಲ್ಲದೆ ಅದು ಅಸಾಧ್ಯ। ನೀವು ಇದೇ ರೀತಿ ಮುಂದೆ ವರೆದಿದ್ದೇ ಆದಲ್ಲಿ, ಯಾಕಂದರೆ ಬರುವಂಥ ದಿನಗಳಲ್ಲಿ ನೀವು ಯಾವುದೇ ಚುನಾವಣೆ ಆಗಿರ್ಬೋದು, ಯಾವುದೇ ಒಂದು ಎಂಥ ಕುತಂತ್ರಗಳು ಮಾಡೋಕ್ಕಾಗೋದಿಲ್ಲ। ನೀವು ರಾಜ್ಯ ಜನತೆಗೆ ಗೊತ್ತು ಏನು ನಮ್ಮ ಜಾರಕಿಹೊಳಿ ಕುಟುಂಬ, ನಮ್ಮ ಸತೀಶನ ಜಾರಕಿಹೊಳಿ ಆಗಿರ್ಬೋದು ಹಾಗೂ ಪಕ್ಷಾತೀತವಾಗಿ ಎಲ್ಲ ನಮ್ಮ ನಾಯಕ ಸಮುದಾಯದ ರಾಜಕಾರಣಿಗಳು ಇವರನ್ನ ಗುರಿ ಇಟ್ಕೊಂಡು ನೀವು ಈ ರೀತಿ ಹೇಳಿಕೆಯನ್ನು ಕೊಟ್ಟು ಬೇರೆ ಸಮುದಾಯಗಳ ಮುಂದೆ ನಮ್ಮ ಸಮುದಾಯದ ನಾಯಕರನ್ನು ಕೀಳಾಗಿ ನೋಡೋ ನಿಟ್ಟಿನಲ್ಲಿ ಈ ರೀತಿ ಕುತಂತ್ರದ ರಾಜಕೀಯನ ನೀವು ಮಾಡ್ತಾಯಿದ್ದೀರಾ, ಅದು ನಡೆಯೋಂಗಿಲ್ಲ। ನೀವು ಹುಕ್ಕೇರಿಯಲ್ಲಿ ಏನು ಒಂದು ಸಮುದಾಯದ ಪರವಾಗಿ ನೀವು ಮಾತಾಡ್ತಾ ಇದ್ದೀರಿ, ಸರ್ವ ಸಮುದಾಯವನ್ನು ನೋಡುವಂಥ ಆಗಬೇಕು। ಸರಳತೆಯ ಸೌಕಾರ ಸರ್ವ ಸಮುದಾಯದ ನಾಯಕ ಅಂತ ನಾವು ಸತೀಶನ ಜಾರಕಿಹೊಳಿಯವ್ರನ್ನ ಕರಿತೀವಿ। ಆ ರೀತಿ ಅವರನ್ನು ನೀವು ಅವರ ಏನು ಅವರ ನಡೆ ಯಾವ ರೀತಿ ಇದೆ ಅದನ್ನು ನೋಡಿ ಕಲೀರಿ। ಅವರ ಪಾಠವನ್ನು ಅಂಥ ಪಾಠವನ್ನು ಕಲಿಬೇಕು ನೀವು ಅವ್ರನ್ನ ಅಂತ ನಾಯಕರನ್ನು ನೋಡಿ। ಇಲ್ಲ ಅವನು ಆ ರೀತಿ ಕ್ಲಿಯರಾಗಿ ವಿಡಿಯೋದಲ್ಲಿ ಮಾತಾಡಿದ್ದು ಬಂದಿದೆ। ಬೇಡರಂಥ ಪದವನ್ನು ಬಳಸಿ ಯಾವ ರೀತಿ ಕೆಟ್ಟದಾಗಿ ಮಾತಾಡಿದಾನ ಅದನ್ನು ಸಮರ್ಥನೆ ಮಾಡ್ಕೊಳ್ಳಲಿಕ್ಕೆ ರಮೇಶ್ ಕತ್ತಿಯ ಮನಸ್ಸನ್ನು ಹೋಲಿಸಲಿಕ್ಕೆ ಅಲ್ಲಿಯ ಸ್ಥಳೀಯ ಏನು ಚುನಾವಣೆ ಪ್ರತಿನಿಧಿ ಮಾಡೋಂಥ ಅವರು ಯಾರು ಬಸವರಾಜ ಹುಂಡ್ರೆ ಆಗಿರ್ಬೋದು, ಇವರಾಗಿರ್ಬೋದು, ಅದು ಸಮರ್ಥನೆ ಮಾಡಲಿಕ್ಕೆ ನಮ್ಮ ಸಮುದಾಯದ ಜನರ ದಿಕ್ಕನ್ನು ತಪ್ಪಿಸಲಿಕ್ಕೆ ಈ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಯಾಕೆ ಅಲ್ಲಿ ರಮೇಶ್ ಕತ್ತಿ ಅವರಿಗೆ ಒಂದು ಒಳ್ಳೆ ಒಡನಾಟ ಆಗಲಿ ಅಂತೇಳಿ, ಅದು ಅಸಾಧ್ಯ। ಯಾಕಂದರೆ
ಸಮುದಾಯದ ಜನರಿದ್ದಾರೆ, ಸಮುದಾಯ ಜನ ಕೂಡ ತಾಕತ್ತಿದೆ, ಅವರನ್ನು ತಡೆಯುವಂಥ ಕೆಲಸ ಆಗೋದಿಲ್ಲ. ನಾವು ಅವರು ಬಂದಿಸೋವರೆಗೂ ನಿರಂತರವಾಗಿ ಹೋರಾಟ ಮಾಡ್ತೀವಿ. ಆ ಹೋರಾಟ ಯಾವ ರೀತಿ ಬೇರೆ ದಾರಿನ ಸ್ವರೂಪವನ್ನು ಪಡ್ಕೋಬೋದು, ಅದಕ್ಕೆ ನೇರವಾಗಿ ಈ ರಮೇಶ್ ಕತ್ತಿ ಆ್ಯಂಡ್ ಟೀಮ್ ಮತ್ತು ಅಲ್ಲಿಯ ಲಕ್ಷ್ಮಣ ಸವದಿ ಆಗಿರ್ಬೋದು ಅವ್ರಿಗೆಲ್ಲರಿಗೂ ಸಂಬಂಧಪಟ್ಟಿದೆ. ಯಾಕಂದರೆ ಈ ರೀತಿ ಮಾತಾಡಿದಾಗ ನಗುವಂಥ ಕೆಲಸ ಮಾಡಿದ್ದಾನೆ. ಅದಕ್ಕೆ ನಮ್ಮ SC/ST ಜನರ ಬಗ್ಗೆ ಭಾಳ ಹಗುರವಾಗಿ ಮಾತನಾಡಿದಂಥ ರಮೇಶ್ ಕತ್ತಿ ಅವರ ವಿರುದ್ಧ ಇವತ್ತು ನಾವು ನಮ್ಮ ಸಮಾಜದ ಎಲ್ಲ SC/ST ಸಮಾಜದ ಮುಖಂಡರು ಇವತ್ತು ಬೆಳಗಾವಿ ಚೆನ್ನಮ್ಮ ಸರ್ಕಲ್ದಿಂದ ಅವರ ಮನೆಯವರೆಗೆ, ರಮೇಶ್ ಕತ್ತಿ ಅವರ ಮನೆಗೆ ಮುತ್ತಿಗೆ ಹಾಕುವಂಥ ಇವತ್ತು ನಾವು ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದೀವಿ. ರಮೇಶ್ ಕತ್ತಿ ಅವರಿಗೆ ನಾವು ಹೇಳಲಿಕ್ಕೆ ಒಂದೇ ಒಂದು ಮಾತು ಬಯಸ್ತೀನಿ. ನೀನು ಈ ರಾಜ್ಯದಲ್ಲಿ ಜಾತಿಯ ವಿಷಬೀಜವನ್ನು ಬಿತ್ತುತ್ತಿರ್ಬೋದು, ಇಡೀ ಎಲ್ಲ ಸಮಾಜಕ್ಕೆ ಗೊತ್ತಾಗಿರುವಂಥದ್ದು. ನೀನು ಈ ರೀತಿ ಜಾತಿಯ ವಿಷಬೀಜವನ್ನು ಬಿತ್ತುತ್ತಿರ್ಬೋದು, ಬಹಳ ಕೆಟ್ಟ, ಈ ಸಮಾಜದಲ್ಲಿ ಕೆಟ್ಟವಾದ ಪರಿಸ್ಥಿತಿಯನ್ನು ಉಂಟು ಮಾಡುತ್ತೆ. ಇಲ್ಲಿ ಶಾಂತಿ ಅಶಾಂತಿಗಳನ್ನು ಉಂಟು ಮಾಡುವಂಥ ಈ ನಿನ್ನ ಮಾತು ನಾವು ನಿನಗೆ ಖಂಡಿಸ್ತೀವಿ, ನಿನಗೆ ಧಿಕ್ಕಾರವನ್ನು ಕೂಗುತ್ತೀವಿ. ಅವ್ರ ಮೇಲೆ ಕಾನೂನು ಕ್ರಮವಾಗಿ ಅಟ್ರಾಸಿಟಿ ಕೇಸ್ ಆಗಿರೋದ್ರಿಂದ ಆ ಅಟ್ರಾಸಿಟಿ ಕೇಸ್ ಪ್ರಮಾಣ ಅವರನ್ನು ಕೂಡಲೇ 24 ಗಂಟೆ ಒಳಗೆ ಬಂಧನ ಮಾಡಬೇಕು. ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಅವರು ಬಂಧನ ಮಾಡಬೇಕು. ಒಂದು ವೇಳೆ ಏನಾದರೂ ಅವ್ರನ್ನ ಬಂಧನ ಮಾಡದೇ ಇದ್ದಲ್ಲಿ ನಾವೆಲ್ಲ ಸಮಾಜದ ಮುಖಂಡರು, ನಮ್ಮ ಜೊತೆಗೆ ಹಲವಾರು ಸಮಾಜಗಳು ಇವತ್ತು ಭಾಗಿಯಾಗಿದೆ ಹೋರಾಟದಲ್ಲಿ. SC/ST ಅಷ್ಟೇ ಅಲ್ಲ, ಹಲವಾರು ಜಾತಿ ಜನವಾರುಗಳು ಇಲ್ಲಿ ಸೇರಿರುವಂಥದ್ದು. ಹಾಗಾಗಿ ಈ ಮುಂದಿನ ದಿನಮಾನಗಳಲ್ಲಿ ಈ ಕೆಟ್ಟ ಪರಿಸ್ಥಿತಿಯನ್ನು ನೀನು ಎದುರಿಸಬೇಕಾಗತ್ತೆ. ಇನ್ನು ಪದೇ ಏನಾದರೂ ನೀನು ಮೀಸಿ ತಿರುವಿ, ನೀನು ಒಬ್ಬನೇ ಗಂಡಸು ಅಂತೇಳಿ ಮೀಸಿ ತಿರುವುದ್ರ ಮುಖಾಂತರ ನಿನ್ನ ಗಂಡಸ್ತನವನ್ನು ತೋರಿಸಬೇಡ. ನಾವು ಕೂಡ ಮೀಸಿ ತಿರುವಿನೇ ನಿನಗೆ ಸವಾಲನ್ನು ಹಾಕ್ತೀವಿ. ನೀನೇನಾದರೂ ತೆಪ್ಪಗಿದ್ದರೆ ಸರಿ, ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲಿ ನಿನ್ನನ್ನು ನಾವು ಯಾವುದೇ ರೀತಿ ಸುಮ್ಮನೆ ಬಿಡಲ್ಲ, ನಿನ್ನ ಬಂಧನ ಮಾಡಿಸ್ತೀವಿ ಅಂತೇಳಿ ಈ ಮಾತಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಯಾವ ವಿಡಿಯೋನೂ ಕೂಡ ತಿರ್ಚಿಲ್ಲ, ಸ್ಪಷ್ಟವಾಗಿದೆ. ಬ್ಯಾಡ್ರ ಸುಳಿ ಮಕ್ಕಳು ಫೋನ್ ಮಾಡಿದ್ದಾರೆ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡಿದ್ದಾನೆ. ಇವತ್ತು ನಾನು ಅದನ್ನು ಒಡೆದು ಮಾತಾಡಲಿಲ್ಲ, ನಿಮಗೆ ಈಗಾಗಲೇ ಒಡೆದು ಹೇಳ್ತಾ ಇದ್ದೀನಿ. ಬ್ಯಾಡ್ರ ಸುಳಿ ಮಗ ಅನ್ನುವಂಥ ಶಬ್ದವನ್ನು ಭಾಳ ಸ್ಪಷ್ಟವಾಗಿ, ಸರಳವಾಗಿ, ವಿರಳವಾಗಿ ಮಾತಾಡಿರುವಂಥದ್ದು ಎಲ್ಲ ಮಾಧ್ಯಮದಲ್ಲಿ ಆಗಿರ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ನಾವೆಲ್ಲ ನೋಡಿದ್ದೀವಿ, ನಾವೆಲ್ಲ ಅರ್ಥಕೊಂಡಿದ್ದೀವಿ. ಮತ್ತು ಅವರ ಅಕ್ಕಪಕ್ಕದಲ್ಲಿರುವಂಥ ಸಾಕ್ಷಿಗಳು ಕೂಡ ನಮ್ಮಲ್ಲಿ ಇದ್ದಾವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಅವರು ವಾಲ್ಮೀಕಿ ಸಮಾಜದ ಬಗ್ಗೆ ಕ್ಷಮಾಪಣೆಯನ್ನು ಕೇಳೋದು ಬೇಕಾಗಿಲ್ಲ. ಮಾಡಿರುವಂಥ ಅಘೋರ ತಪ್ಪದು. ಕ್ಷಮೆ ಕೇಳಿ ಅದನ್ನು ಇಲ್ಲಿಗೆ ಮುಚ್ಚಬೇಕನ್ನುವಂಥ ಹುನ್ನಾರ ಅವರು ಮಾಡುತ್ತಿದ್ದರು, ಅದು ತಪ್ಪು. ನೀವು ಮೊದಲು ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಆ ನಂತರ ಅದು ಕಾನೂನು ಪ್ರಕಾರ ಯಾವ ರೀತಿ ಕ್ರಮವಾಗುತ್ತೆ ಆಗಲಿ. या आंदोलनात मंत्र्यांचे निकटवर्तीय मलगौड पाटील, सिद्धू सुनगार, मल्लेश चिक्कलदिनी, हनमेश, अंजुकुमार गडकुंद्री, सुरेश गव्हर्नवर, महेश सिग्गीहळ्ळी, सत्यपाल तळवार, बालेश दासनट्टी, कस्तुरी कोलकार आणि इतर मान्यवर उपस्थित होते. विनोद कोलकार, KMM मराठी, बेळगाव.